ಆತ್ಮೀಯರೇ, ನಮಸ್ಕಾರ. ಕವಿತೆ ಜೊತೆ ನಾನು ಈ ಕಾವ್ಯ ದನಿಗಳ ಕಾವ್ಯ ಸರಣಿಯ ಮತ್ತೊಬ್ಬ ಇವತ್ತಿನ ಕವಿಯತ್ರಿ ಕಾವ್ಯ ಕಡಿಮೆ ನಾಗರಕಟ್ಟೆ ಅಂತಂತಂದು ಇವರು ಅನೇಕ ಪುರಸ್ಕಾರಗಳನ್ನು ಪಡೆದಿರ್ತಕ್ಕಂಥವ್ರು. ಧ್ಯಾನಕ್ಕೆ ತಾರೀಕಿನ ಹಂಗಿಲ್ಲ ಅಂತಕ್ಕಂಥ ಒಂದು ಕೃತಿಗೆ 2014ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಅವರಿಗೆ ದೊರೆತಿದೆ. ಮತ್ತು ಟೊಟೊ ಪುರಸ್ಕಾರವು ಇವರಿಗೆ ಲಭಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಕಾವ್ಯ ಕಡಿಮೆ ನಾಗರಕಟ್ಟೆಯವರ ಜೀನ್ಸ್ ತೊಟ್ಟ ದೇವರು ಅಂತಕ್ಕಂಥ ಒಂದು ಕೃತಿಯಿಂದ ಒಂದು ಕವಿತೆಯನ್ನು ಇವತ್ತಿನ ದಿವಸ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಅವಳು ಅಂತ. ಯಾವಾಗಲೂ ಒಮ್ಮೆ ನಗುತ್ತಾಳೆ, ಯಾವಾಗಲೂ ಒಮ್ಮೆ ಸಿಗುತ್ತಾಳೆ ಅವಳು ನನಗೆ, ಕನ್ನಡಿಯೊಳಗೆ ಪ್ರತಿಬಿಂಬದಂತೆ ನಿಂತವಳು. ಯಾವಾಗಲೂ ಒಮ್ಮೆ ಸಿಗುತ್ತಾಳೆ ಅವಳು ನನಗೆ, ಕನ್ನಡಿಯೊಳಗೆ ಪ್ರತಿಬಿಂಬದಂತೆ ನಿಂತವಳು. ದೈನ್ಯದಿಂದ ದಿಟ್ಟಿಸುತ್ತಾಳೆ, ದೈನ್ಯದಿಂದ ದಿಟ್ಟಿಸುತ್ತಾಳೆ, ಬಿಕ್ಕಿ ಬಿಕ್ಕಿ ನಗುತ್ತಾಳೆ, ಸುಮ್ಮನಾಗುತ್ತಾಳೆ, ಒಮ್ಮೆಲೆ ಅಣಕವಾಡುತ್ತಾಳೆ. ಸೊಂಟ ಅಲ್ಲಾಡಿಸುತ್ತಾ ಕೂದಲು ಕೆದರಿ ಕರೆದಂತೆ ನಟಿಸುತ್ತಾಳೆ, ಸೊಂಟ ಅಲ್ಲಾಡಿಸುತ್ತಾ ಕೂದಲು ಕೆದರಿ ಕರೆದಂತೆ ನಟಿಸುತ್ತಾಳೆ ಆಚೆ ದಡಕ್ಕೆ. ಹಠ ತೊಟ್ಟು ಆಕೆಯನ್ನು ಈಚೆಗೆ ಕರೆಯಬೇಕೆಂದರೆ, ಹಠ ತೊಟ್ಟು ಆಕೆಯನ್ನು ಈಚೆ ಕರೆಯಬೇಕೆಂದರೆ ಅವಳ ನೀಳ ಕೈ ಮಾತ್ರ ಚಾಚುತ್ತದೆ ಹೊರಗೆ. ಎಷ್ಟು ಶಕ್ತಿ ಹಾಕಿ ಎಳೆದರೂ ಬರಳು ಆಕೆ, ಎಷ್ಟು ಶಕ್ತಿ ಹಾಕಿ ಎಳೆದರೂ ಬರಳು ಆಕೆ. ಬದಲಿಗೆ ನನ್ನನ್ನೇ ಒಳಕ್ಕೆಳುವ, ಬದಲಿಗೆ ನನ್ನನ್ನೇ ಹೊಳಕ್ಕೆಳವ ಸಂಚು ಮಾಡುತ್ತಾಳೆ. ಕೊನೆಗೂ ಸೋತಾಗ ಮಿಂಚಿನ 1000 ಚೂರುಗಳಾಗಿ ಚೆದರಿ ಹೋಗುತ್ತಾಳೆ. ಕೊನೆಗೂ ಸೋತಾಗ ಮಿಂಚಿನ 1000 ಚೂರುಗಳಾಗಿ ಚೆದರಿ ಹೋಗುತ್ತಾಳೆ. ಅವಳನ್ನು ಪೂರ್ತಿ ಕನ್ನಡಿಯಿಂದ ಹೊರಗೆಳೆದ ದಿನ, ಅವಳನ್ನು ಪೂರ್ತಿ ಕನ್ನಡಿಯಿಂದ ಹೊರಗೆಳೆದ ದಿನ ನಾನು ಮತ್ತೆ ಶುದ್ಧ ಮಗು